ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ತುಂಬ ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡಲಾಗಿದೆ. ಇವತ್ತು ತಾರೀಕು ನೋಡ್ರಿ 24/8/2026. ಇವತ್ತಿನ JNM ನರ್ಸಿಂಗ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೆ. ಯಾಕಂತಂದರೆ ಈ ಒಂದು ವೆಬ್ಸೈಟಲ್ಲಿ ರಿಜೆಕ್ಟ್ ಆಗಿರುವಂಥ ಅಪ್ಲಿಕೇಶನ್ ಮಾಹಿತಿನ ಕೊಟ್ಟಿದ್ದಾರೆ. ಅದಕ್ಕೆ ರಿಜೆಕ್ಟ್ ಆಗಿದೆ, ಕಾರಣ ಏನು, ಯಾವೆಲ್ಲ ಅಭ್ಯರ್ಥಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಎಲ್ಲನೂ ಕೂಡ ಒಂದು PDF ಒಳಗಡೆ ಇವರು ಲಿಂಕನ್ನು ಅಪ್ಡೇಟ್ ಮಾಡಿರುವಂಥದ್ದು. ಅದನ್ನು ಕೂಡ ನಿಮಗೆ ಮಾಹಿತಿನ ಕೊಡ್ತೇನೆ. ಮುಂದೆ ಬರುವಂತಹ JNM ನರ್ಸಿಂಗ್ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ಯಾಕಂದ್ರೆ ಎನಿ ಟೈಮ್ ನಮ್ಮ ಮಾಹಿತಿಗಳು ನಿಮಗೆ ಬಂದು ತಲುಪೋದು. ಹೀಗಾಗಿ ಬೆಲ್ ಐಕನನ್ನು ಆ್ಯಕ್ಟಿವ್ ಕೂಡ ಮಾಡಿಟ್ಕೊಳ್ರಿ, ನಾವು ಹಾಕುವಂಥ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ರೆಡ್ ಕಲರಲ್ಲಿ ಕಾಣಿಸ್ತದೆ ನಿಮಗೆ. ನೀವು ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಇದರಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಇದು ರಿಜೆಕ್ಟೆಡ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ ಇಲ್ಲಿ, ಲೀಸ್ಟ್ ಆಫ್ ಅಪ್ಲಿಕೇಶನ್ ರಿಜೆಕ್ಟೆಡ್ ಆರ್ ನಾಟ್ ಎಲಿಜಿಬಲ್ ವೇರಿಯಸ್ ರೀಸನ್ಸ್. ಭಾಳಷ್ಟು ಕಾರಣಗಳಿಂದ ಎಲಿಜಿಬಲ್ ಆಗದೇ ಇರುವಂಥ ಅಭ್ಯರ್ಥಿಗಳು ಅವರುಗಳ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ರಿಜೆಕ್ಟ್ ಆಗಿರುವಂಥ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ ಅಂತೇಳಿ. ಸೊ ಇವತ್ತು ಫಸ್ಟ್ ದಿನ ಏನು ಮಾಡಿದಾರಪ್ಪ ಅಂತಂದರೆ ನಿಮಗೆ ರಿಜೆಕ್ಟ್ ಆಗಿರುವಂಥ ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು 1, 2, 3 ದಿನಗಳಲ್ಲಿ ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ಬೋದು. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಕೂಡ ಕೊಡ್ಬೋದು. ಸೊ ಇದಕ್ಕೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು PDF ಓಪನ್ ಆಗುತ್ತೆ. ಈ ಒಂದು PDF ಒಳಗಡೆ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ವೇರಿಯಸ್ ಕಾರಣಗಳಿಂದ ಅಂದರೆ ಹೈದರಾಬಾದ್ ಕರ್ನಾಟಕ ಸ್ಟಡಿ ಸರ್ಟಿಫಿಕೇಟು, 7 ಸ್ಟಡಿ ಸರ್ಟಿಫಿಕೇಟು, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟು, ಆಮೇಲೆ PUC ಸರ್ಟಿಫಿಕೇಟ್, ಇವೆಲ್ಲ ಕಾರಣಗಳು ರಿಜೆಕ್ಟ್ ಆಗಿರೋ ಕಾರಣ ಬರ್ತದೆ. ಇಲ್ಲಿ ನೋಡ್ತಾ ಇದ್ದೀರಿ, ಅಪ್ಲಿಕೇಶನ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಫಾದರ್ ನೇಮ್ ಇದೆ, ಇದು ರೀಸನ್ ಆಫ್ ರಿಜೆಕ್ಷನ್, ಯಾಕೆ ಇದು ರಿಜೆಕ್ಟ್ ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ರಿಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಂದೆ ಹೆಸರು, ನಿಮ್ಮ ಅಪ್ಲಿಕೇಶನ್ ನಂಬರ್ ಇದೆ. ಇದು ಟೋಟಲ್ PDF 43 ಪೇಜ್ ಇರುವಂಥ ಒಂದು PDF ಇದೆ. ಇದರಲ್ಲಿ ನಿಮ್ಮ ಹೆಸರಿದೆ ಅಂತ ನೋಡ್ಕೊಳ್ರಿ. ಇನ್ ಕೇಸ್ ಆಫ್ ಇದರಲ್ಲಿ ಹೆಸರಿದ್ದೀರಪ್ಪ ಅಂತಂದ್ರೆ ನೀವು ಕೌನ್ಸ್ಲಿಂಗಿಗೆ ಅಟೆಂಡ್ ಆಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ಅವರು ಕಾದು ಸುಸ್ತಾಗಿ ಎಲ್ಲ ಮುಗಿದ ಮೇಲೆ ಫೈನಲ್ ಕೊಟ್ಟಿರುವಂಥದ್ದು. ನೋಡಿ ಅರೌಂಡ್ ನೋಡಿ, ಈ ವರ್ಷ ಕಾಂಪಿಟೇಷನ್ ಇವರಿಂದನೇ ಕಡಿಮೆ ಆಗುತ್ತೆ ಈ ವರ್ಷ ನಿಮಗೆ ಪಕ್ಕ ಇವರಿಂದನೇ ಈ ವರ್ಷ ನೋಡಿ ಅರೌಂಡ್ 1409 ವಿದ್ಯಾರ್ಥಿಗಳು ಸರಿಯಾದಂಥ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿಲ್ಲ. ಓಕೆ, ಅಂದರೆ ಈಗ ಈ ವರ್ಷ ನನಗನ್ನಿಸ್ತಾ ಇದೆ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ. ಇವರಿಂದ ನಿಮ್ಮ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಮತ್ತು ಎಲ್ಲರಿಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಯಾಕಂದ್ರೆ 1400 ವಿದ್ಯಾರ್ಥಿಗಳು ರಿಜೆಕ್ಟ್ ಆಗಿರುವಂಥದ್ದು. ನಾವು ಪ್ರತಿ ವರ್ಷ ಹಬ್ಬ ಅಂದರೆ ಒಂದು 50-100 ಆಗ್ತಿದ್ದು. ಬಟ್ ಈ ವರ್ಷ 1400 ವಿದ್ಯಾರ್ಥಿಗಳು ರಿಜೆಕ್ಟ್ ಆಗಿದ್ದಾರೆ. ಅಂದರೆ ದೇ ಆರ್ ನಾಟ್ ರೆಡಿ ಟು ಅಟೆಂಡಿಂಗ್ ದ ಕೌನ್ಸ್ಲಿಂಗ್ ಪ್ರೊಸೆಸ್. ಇವಾಗ ರೆಡಿನೇ ಇಲ್ಲ ಅವರು ಕೌನ್ಸ್ಲಿಂಗ್ ಮಾಡಬೇಕಂತೇಳಿ. ಸೊ ಹೀಗಾಗಿ ರಿಜೆಕ್ಟ್ ಆಗಿರುವಂಥದ್ದು. ಬಟ್ ಇದರಲ್ಲಿ ನಿಮ್ಮ ಹೆಸರಿದ್ದರೆ ಇರಲಿಲ್ಲ ಅಂದರೆ ತುಂಬ ಒಳ್ಳೆಯದು. ಯಾಕಂದರೆ ನೀವು ಕೌನ್ಸ್ಲಿಂಗ್ ಬರ್ತೀರಾ. ಇದ್ದರೆ ನೀವು JNM ನರ್ಸಿಂಗ್ ಬೋರ್ಡಿಗೆ ಹೋಗಬೇಕಾಗತ್ತೆ ಡೈರೆಕ್ಟ್, ಬೇರೆ ಆಪ್ಷನ್ ಇಲ್ಲ.